ಈಚೆ ನೋಡಿ ಅಮ್ಮ. ಹಾಯ್ ಮಾಡಿ ಮಾಡು. ಪೂರ್ವಿ ಪೂರ್ವಿ ಹಾಯ್ ಹಾಯ್. ಮಜಾ ಸವಿತಾ ಮತ್ತು ಪೂರ್ವಿ ಮತ್ತು ಅವರ ಗುಂಡ ಎಲ್ಲರೂ ನಮ್ಮ ಮನೆಗೆ ಬಂದಿರುವಾಗ ಅವರ ಜೊತೆ ಕಲ್ಲತ್ತಿಗಿರಿ ಫಾಲ್ಸ್ ಮತ್ತು ಶಿವಮೊಗ್ಗ ಮೃಗಾಲಯ. ಸವಿತಾ ತುಂಬ ಸಿಂಪಲ್ ಹುಡುಗಿ. ನಮ್ಮಲ್ಲಿ ಇಷ್ಟು ಕರೆಂಟ್ ಇಲ್ಲ, ಒಂದು ಕಡೆ ಗ್ಯಾಸ್ ಇಲ್ಲ, ಆದರೂ ತುಂಬ ಇಷ್ಟು ಕಷ್ಟ ಇದ್ದರೂ ಮನೆಯಲ್ಲಿ ಕೂಡ ಸರಿಯಾದ ವ್ಯವಸ್ಥೆ ಇರಲಿ. ನಮ್ಮ ತೋಟದ ಮನೆಯಲ್ಲಿ ತುಂಬ ಸೊಳ್ಳೆ ಕಾಟ ಒಂದು, ಅದನ್ನೆಲ್ಲ ಸಹಿಸಿಕೊಂಡು ಪಾಪ ಇದ್ದರು ಇಲ್ಲಿ 3 ದಿನ. ಇದು ಕಲ್ಲತ್ತಿಗಿರಿ ಪ್ಲೇಸ್. ಇದು ನಮ್ಮ ಸವಿತಾ ಅವರು ಪಾಪ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಿ ಎತ್ತಿಕೊಂಡು ಹೋಗಿ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಡು ಬಂದು ವೀಲ್ ಚೇರಲ್ಲಿ ಕೂರಿಸಿದ್ರು. ಇವರ ಪರಿಚಯ ಇಲ್ಲವಾದರೆ ಇವರದ್ದು ಯೂಟ್ಯೂಬ್ ಚಾನೆಲ್ ಉಂಟು, ಸವಿತಾ ಸವಿ ಅಂತೇಳಿ. ಮತ್ತೊಂದು ಹೊಸ ಚಾನೆಲ್ ಉಂಟು, ವೀಲ್ ಚೇರ್ ಟ್ರಾವೆಲರ್ ಅಂತೇಳಿ. ಅದನ್ನು ನೋಡ್ಬೋದು. ಅದು ನೋಡಿದರೆ ಅವರು ಯಾರು ಏನಂತ ಗೊತ್ತಾಗ್ತದೆ. ಸವಿತನ ಬಗ್ಗೆ ಗೊತ್ತಿಲ್ಲದವರು ಇದ್ದರೆ ಅವರ ಸವಿತಾ ಸವಿ ಚಾನೆಲ್ಗೆ ಹೋಗಿ ಅವರ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹೊಸ ಚಾನೆಲ್ಗೆ ಮತ್ತು ಹಳೆ ಚಾನೆಲ್ಗೆ ಪ್ಲೀಸ್. ಯಾಕೆಂದರೆ ಅವರಿಗೆ ಅದರಿಂದಲೇ ಜೀವನ, ಯೂಟ್ಯೂಬಿಂದಲೇ ಜೀವನ. ಮತ್ತು ಟೆರೆಕೋಟ ಮಣ್ಣಿನಿಂದ ಮಾಡುವ ಜ್ಯುವೆಲರ್ಸ್ ಎಲ್ಲ ಮಾಡ್ತಾರೆ. ಆದರೆ ಒಬ್ಬರೇ ಒಂದು ವೀಲ್ ಚೇರಲ್ಲೇ ಕೂತ್ಕೊಂಡು ಎಷ್ಟು ಅಂತ ಕೆಲಸ ಮಾಡ್ಬೋದಲ್ವಾ. ಸವಿತನ ಜೊತೆ ಶಿವಮೊಗ್ಗ ಮೃಗಾಲಯಕ್ಕೆ ಹೋಗಿದ್ದೆವು. ಅಲ್ಲಿದ್ದ ಪ್ರಾಣಿಗಳದ್ದು ಎಲ್ಲ ಉಂಟು, ನೋಡಿ ವಿಡಿಯೋ. ಸವಿತನ ಜೊತೆ ತುಂಬ ಖುಷಿಯಾಯಿತು ನನಗೆ. 3 ದಿನ ಕಳೆದದೇ ಗೊತ್ತಾಗೋದಿಲ್ಲ. ಖುಷಿಯಾಯಿತು ತುಂಬ. ಪಾಪ ತುಂಬ ಒಳ್ಳೆಯ ಹುಡುಗಿ ಸವಿತಾ ಅವರಿಗೆ. ಅವರ ಗುರು ರಾಘವೇಂದ್ರ ಒಳ್ಳೆಯದು ಮಾಡಲಿ. ಮೃಗಾಲಯದಲ್ಲಿ ಸ್ವಲ್ಪ ಪ್ರಾಣಿಗಳು ನೋಡಲಿಕ್ಕೆ ಸಿಕ್ಕಿದ್ದಾವೆ. ಅದನ್ನು ನೋಡ್ತಾ ಬನ್ನಿ. ನೋಡಿ, ನವಿಲು ಉಂಟು. ಸರಿಯಾಗಿ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಜನ ಇದ್ದರು. ಮತ್ತು ಆ ಗಾಡಿಯಲ್ಲಿ ಓಪನ್ ಇಲ್ಲ, ಎಲ್ಲ ಗ್ಲಾಸ್ ಮತ್ತು ಇದು ಹಾಕಿದಾರಲ್ಲ, ಅದು ಕಾರಣ ನನಗೆ ಸರಿಯಾಗಿ ಇದು ವೀಡಿಯೋ ಮಾಡಲಿಕ್ಕೂ ಆಗಿಲ್ಲ. ಸ್ವಲ್ಪ ವೀಡಿಯೋ ಮಾಡಿ ನೋಡಿ. ನೆಕ್ಸ್ಟ್ ಯಾರಿಗಾದ್ರೂ ಹುಲಿ ಒಂದು ಬೋನೊಳಗೆ ಮಲಗಿದೆ. ಮಲಗಿದೆ ಹೆಸರು ನೋಡಿ. ಭದ್ರ ಅಂತ ಹೇಳ್ಬಿಟ್ಟು ಭದ್ರನಿಗೆ 4 ವರ್ಷ ಆಗಿದೆ. ಗಂಡು ಯಾವಾಗ್ಲೂ ಹೆವಿ ಇರುತ್ತೆ, ಆಗಿರುತ್ತೆ, ಹೆಣ್ಣು ಸ್ಲಿಮ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಒಬ್ಬ ಮಲಗಿದ್ದಾನೆ ನೋಡಿ, ಸಣ್ಣ ಪಾಪು ಥರ. ಬೆಕ್ಕು ಹೇಗೆ ಮಲಗ್ತದೆ ಅದೇ ರೀತಿ ಮಲಗ್ತದೆ. ಹೊರಗಡೆ ಇದೆ, ತೋರಿಸ್ತೇನೆ. ನಮ್ಮಲ್ಲಿ ಡೈಲಿ 2 ಮಾತ್ರ ಹೊರಗಡೆ ಬಿಡ್ತೀವಿ, 1 ಅಥವಾ 2. ಎಲ್ಲ ಬಿಟ್ರೆ ಕಿತ್ತಾಡುತ್ತೆ ತುಂಬಾ. ಹೊರಗಡೆ ಏನಾದ್ರು ಹುಡುಕ್ಬೇಕು. ಹೊರಗಡೆ ಬೇಗ ಸಿಗಲ್ಲ ನೋಡೋದಿಕ್ಕೆ. ಶ್ರಾವಣಿ ಅಂತ, ಶ್ರಾವಣಿ ಮತ್ತೆ ವಿಕ್ರಮ್ ಗಂಡು ಒಂದೇ ಏಜು. ಬಿಳಿ ಕಲರ್
ಎಷ್ಟು ಸೂಪರ್ ಆಗಿ ನಿಂತಿದೆ ನೋಡಿ ಸೈಡ್. ಎಲ್ಲ ಹೆಸರು ಉಂಟು, ಹೆಸರು ಕರಿಯುವಾಗ ವಿಕ್ರಮ್ ಅಂತ ಕರೆಯುವಾಗ ತಿರುಗಿ ನೋಡ್ತದೆ. ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಗೇಟ್ ಮೇಲ್ತಾನೆ ಮಮ್ಮಿ ಅಡಲ್ಟ್ ಆಗ್ತಾ ಈ ತರ ಬ್ಲಾಕ್ ಆಗುತ್ತೆ, 800 ರಿಂದ 1000 ಬ್ರೌನ್ ಅಲ್ಲಿ ಇರುತ್ತೆ, ಚೆಂದಾಗಿರುತ್ತೆ. ಇವೆಲ್ಲ ಫೀಡಿಂಗ್ ಟೈಮ್ ಒಟ್ಟಿಗೆ ಇರುತ್ತೆ, ಏನಾದ್ರು ಅಲ್ಲ ಸ್ವಲ್ಪ ಇರುತ್ತೆ. ಮೇಲು ದೊಡ್ಡದ ಬರೀ ಇದೆ ನೋಡಿ. ಮೇಲ್ ದೊಡ್ಡ ಬ್ಲಾಕ್ ಇರುತ್ತೆ. ಈ ಬ್ರೌನ್ ಇರೋದೆಲ್ಲ ಬ್ಲಾಕ್ ಆಗುತ್ತೆ. ಬ್ರೌನ್ ಇರೋದು ಅದೆಲ್ಲ ಹೆಣ್ಣಂತ ಫೀಮೇಲ್ ಫೀಮೇಲ್ ಅದೆಲ್ಲ ತೊಟ್ಟೆ ನಿಂತಿದೆಯಲ್ಲ ಅದು ಸಬ್ಬರ್ಡ್ ಅಂಟಿನ ದೊಡ್ಡವಾಗ್ತಾ ಹೋಗ್ತಾ ಬ್ಲಾಕ್ ಆಗುತ್ತೆ. ನೋಡಿ ಇಲ್ಲಿ ರೈಟ್ ಅಲ್ಲಿ ಇದೆ ನೋಡಿ, ಇಲ್ಲ ಬ್ಲಾಕ್ ಇರೋದೆಲ್ಲ ಮೇಲು ಅದೆಲ್ಲ ಗಂಡು, ದೊಡ್ಡ ಆಗ್ತಾ ಆಗ್ತಾ ಬ್ಲಾಕ್ ಆಗಿದೆ ಕಲರ್. ಬ್ರೌನ್ ಇರೋದೆಲ್ಲ ಇಲ್ಲಿ ಒಂದುಂಟು ಹತ್ತಿರ ಮರದಡ್ಡದಲ್ಲಿ ರೋಡ್ ಬದಿಗೆ ಒಂದು ದೊಡ್ಡ ಕೋಣ ಉಂಟು. ದೊಡ್ಡ ಕೋಣ ಅವನೇ ಮುಂದೆ ಹೋಗ್ತಾನೆ ಬೇಕಾರೆ. ನೋಡೋದಾದ್ರೆ ಜಗಳ ಇಲ್ಲಿ ಸೂಪರ್ ಉಂಟು. ಸವಿ ಇಲ್ಲಿ ನೋಡು, ಸವಿ ಇಲ್ಲಿ ನೋಡಿ. ಇಲ್ಲಿ ಇಲ್ಲಿ ಎರಡು ಗಲಾಟೆ ಮಾಡಿ, ಇದೆರಡು ಗಲಾಟೆ ಮಾಡ್ತಾ ಇತ್ತು. ಅವ್ರ ಹಂಗೆ ಗಲಾಟೆ ಮಾಡ್ತಾ ಇದ್ದೀವಿ ಮಾಡ್ಲಿಕ್ಕೆ ಕೋಣಗಲ್ಲ. ಇದೇ ಗಾಡಿಯಲ್ಲಿ ನಾವು ಪ್ರಾಣಿಗಳನ್ನು ನೋಡ್ಲಿಕ್ಕೆ ಹೋದದ್ದು. ನೋಡಿ ಎಷ್ಟು ಫುಲ್ ಬಂದ್ ಮಾಡಿದ್ದಾರೆ ಅಂತ. ಹೇಗೆ ವಿಡಿಯೋ ಮಾಡೋದು. ಇವರೇ ಸವಿತಾ ಮೇಡಮ್ ನಮ್ಮದು. ಯಾಕೆ ಫೋಟೋ ತೆಗಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ವಿಡಿಯೋ ಇಲ್ಲಿ ಬೇಡ ಅಲ್ಲಿ ಮಾಡುವ ಅಂತ. ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಪಾಪ ಮೇಡಮ್. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದ್ದು.
ಒಬ್ರಿಗೆ ಜಿಪ್ ಸಫಾರಿ ಅಂತ ಸಿಗುತ್ತೆ. ಇಲ್ಲಿ ಹಾಕಿದ್ದಾರೆ ಎಷ್ಟೆಷ್ಟು ಚಾರ್ಜ್ ಅಂತ, ಯಾವುದಕ್ಕೆ ಎಷ್ಟು ಚಾರ್ಜ್ ಅಂತ. 2000 ಚಾರ್ಜ್ ಮಾಡ್ತಾರೆ ನಮಗೆ. ಸೊ ಮೃಗಾಲಯ ಮತ್ತು ಕ್ಯಾಂಪರ್ ಡೀಲಕ್ಸ್ ಸಫಾರಿ ಅಂತ ಬರುತ್ತೆ. ಸೊ ಅದರಲ್ಲಿ ಇದನ್ನ ಕೊಡ್ಬೋದು ಅಂತ ಹೇಳಿ ಸ್ಕ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಾಂದರೆ ಇದನ್ನು ಅವ್ರಿಗೆ ಏನು ಕಥೆನೋ ಗೊತ್ತಿಲ್ಲ ಇನ್ನೇನು. ಸೊ ಅಲ್ಲಿ ಹೇಳ್ತಾರೆ ಅವ್ರು, ಹೇಳಾದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಅಂತ. ನಮಗೆ ಪಾಪ ಅವರ ಗಾಡಿ ಅದಕ್ಕೆ ತರಲಿಲ್ಲ, ಖಾಲಿ ವೀಲ್ ಚೇರ್ ಮಾತ್ರ ತಂದದ್ದು. ತಂದರೆ ಪಾಪ ಸೀದಾ ಹೋಗ್ತಾಯಿದ್ರು ಅವರಾಗಿ ಡ್ರೈವ್ ಮಾಡಿಕೊಂಡು. ಪಾಪ ದುಡ್ಕೊಂಡು ಪಾಪ ಸಾಕಾಗಿದೆ ಅವರಿಗೆ ಮತ್ತು ಈ ಡ್ರೈವರ್. ಜಿಂಕೆದು, ಕಡವೆದು, ಕೆಲವು ಪ್ರಾಣಿಗಳ ಇದು ಕಾಡ್ಕೊಳೋದು ಎಂತ ಹೇಳ್ತಾರೆ ನಮಗೆ, ನಾವು ಕೊಂಬು ಅಂತ ಹೇಳ್ತೇವೆ. ಅದೆಲ್ಲ ಬಿದ್ದದನ್ನು ತಂದು ಅಲ್ಲಿ ಇಟ್ಟಿರ್ತಾರೆ ನೋಡಿ. ಅದೇ ಅದರ ಪಾಡಿಗೆ ಬೀಳ್ತದೆ ಮತ್ತು ಹೊಸದಾಗಿ ಬರ್ತದೆ. ಪೂರ್ತಿ ಬೀಗ ಹಾಕ್ಬಿಟ್ಟವ್ರೆ. ಅವನ ಅವ್ರು ಎಲ್ಲಿ ಹೋದ್ರು? ಎರಡು ಕೋಳಿ ಬಿಟ್ಟಿದ್ದಾರೆ ಇವಾಗ, ಅದಕ್ಕೆ ಆಹಾರ ಹೆಬ್ಬ ಉಂಟು ಇಲ್ಲಿ ಒಂದು ದೊಡ್ಡದು ನೋಡಿ. ಆ ಹೆಬ್ಬವನ್ನು ಈಚೆ ಎಳೆದು ಅವ್ರು ತಂದು ಹಾಕೋದು ತೋರಿಸೋಕ್ಕೆ. ಮತ್ತು 2 ಕೋಳಿಗಳನ್ನು ಬಿಟ್ಟಿದ್ದಾರೆ ತಿನ್ನಕ್ಕೆ ಅದಕ್ಕೆ. ನೋಡಿ ಎಷ್ಟು ದಪ್ಪ ಇದೆ, ಎಷ್ಟು ವೆಯ್ಟ್ ಐತದು. ಕೆಳಗಂಡು ಬರ್ತಾವ ನೋಡಿ. ಇಲ್ಲಿ ಮನುಷ್ಯಪ್ಪ ಅಲ್ಲಿ ಒಂದು ನೋಡಿ, ಅಲ್ಲಿ ಒಂದು ಅಡಿ, ಅಲ್ಲಿ ಉಂಟು. ಅಲ್ಲೊಂದು ಯಾವ ಪಕ್ಷಿ ನನಗೆ ಗೊತ್ತಿಲ್ಲ, ಅಲ್ಲಿ ಇತ್ತು, ಹಾಗೆ ವಿಡಿಯೋ ಮಾಡಿದ್ದೇನೆ. ನವಿಲನ್ನು ನೋಡಿ ಅಂತೆ. ಇದು ಸವಿತಾ ನವಿಲು ನಮ್ಮದು. ತಾಯಿ ಮಗ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವನು ಹೇಳಿದಾಗೆ ಕೇಳೋದಿಲ್ಲ, ಇವರೇನೋ ಅವನಿಗೆ ಬೈದು ಬಾ ಅಂತ ಹೇಳಿಕೊಂಡು ಹೋಗ್ತಾ ನೋಡಿ. ನವಿಲು ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಸಿಗೋದೇ ಇಲ್ಲ. ನಮ್ಮ ಜಾಗದಲ್ಲೂ ಬೇಕಾದಷ್ಟು ನವಿಲಿದೆ, ಆದರೆ ಇಷ್ಟೊಂದು ಗರಿ ಬಿಚ್ಚಿ ನಿಂತಿರೋದಿಲ್ಲ. ಎಷ್ಟು ಚಂದ ಬಿಟ್ಟುಕೊಂಡಿತ್ತು. ಈಗ ವಾಪಸ್ ಶುರು ಮಾಡಿದ್ರು ಮಾಡಿತ್ತು, 2 ಬಂತಲ್ಲ. ಬೇಗ ತೆಗಿತಾನೆ. ನಾನು ಇನ್ನೂ ಭಾಳ ಈ ನವಿಲನ್ನು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ, ನೋಡಿದಷ್ಟು ನೋಡಿ ಅಂತ ಕಾಣ್ತದೆ. ಅದರ ಗರಿಗಳನ್ನು ಹೀಗೆ ಕೂತಿದ್ದಾನೆ ಮರದ ಇದರಲ್ಲಿ ನೋಡಿ. ಕ್ಲೀನ್ ಮಾಡ್ತಾ ಉಂಟು ಕೂತ್ಕೊಂಡು. ಇದು ಮುಳ್ಳಂದಿ. ಮುಳ್ಳಂದಿ ಅಂತ ನೋಡಿ ಅಲ್ಲಿ. ದೊಡ್ಡ ಮೊಸಳೆ ಮಲಗಿದೆ. ಸಣ್ಣ ಮೊಸಳೆ ಮರಿಗಳು ನೋಡಿ ಅಂತೆ. ಆಮೆ ತರಕಾರಿ ತಿಂತಾ ಉಂಟು. ಇಲ್ಲೊಂದು ಓಡಾಡ್ತಾ ಉಂಟು. ಜಿಂಕೆನ ಕಡವೆನೋ ಏನು ಗೊತ್ತಾಗ್ತಿಲ್ಲ, ಸ್ವಲ್ಪ ದೂರಕ್ಕೆ ಉಂಟು, ಸಣ್ಣದಾಗಿ ಕಾಣ್ತಾ ಇದ್ದಾರೆ. ಇಲ್ಲಿ ಇದ್ದಾರೆ, ಯಾರು ಗೊತ್ತಿಲ್ಲ. ಜಿಂಕೆ ಕಡವೆ ಅಂತ ಇಲ್ಲಿ ಹೇಳಿದ್ರು ಅಲ್ಲಿ ಬೋರ್ಡಲ್ಲಿ. ಇದೊಂದು ಯಾವ ಪ್ರಾಣಿ ಗೊತ್ತಿಲ್ಲ, ಮಲಗಿದೆ.
ಕಾಡು ನಾಯಿಗಳು ಉಂಟಿಲ್ಲಿ. ಕಾಡು ನಾಯಿಗಳು ಗ್ಲಾಸ್ ಒಳಗೆ ಉಂಟದು ಸರಿಯಾಗಿ ಕಾಣ್ತಿಲ್ಲ. ಓಹೋ ಬಂದು ಮಾತಾಡ್ತಾನ. ಸವಿತಾ ಒತ್ತಾಯ ಮಾಡಿ ನನ್ನನ್ನು ಕರೆದುಕೊಂಡು ಹೋದರು. ಹಾಗೆ ಇದನ್ನೆಲ್ಲ ನೋಡುವ ಭಾಗ್ಯ ಸಿಕ್ಕಿತ್ತು ಸವಿತನಿಂದಾಗಿ. ಇಲ್ಲದ್ರೆ ಸದ್ಯಕ್ಕೆ ಹೋಗುವ ಇದಿಲ್ಲ, ಮುನ್ಸೂಚನೆ ಇರಲಿಲ್ಲ. ಈ ಮೃಗಾಲಯಕ್ಕೆ ಹೋಗುವ ಭಾಗ್ಯ ಕೊಟ್ಟದಕ್ಕೆ ಸವಿತಾ ಅವರಿಗೆ ಹ್ಯಾಟ್ಸ್ ಆಫ್. ಅಂತ ಸಿಟಿ ಜೀವನದಲ್ಲಿ ಇದ್ದರೂ ಕೂಡ ಪಾಪಚ್ಚಿ ನಮ್ಮಲ್ಲಿ ಬಂದು ಹೊಂದಿಕೊಂಡಿರೋ ಅದೇ ಗ್ರೇಟ್. ಮುಗಿಯಿತು ಪ್ರಾಣಿಗಳ ವಿಡಿಯೋ. ನಮ್ಮ ನಾಯಿ ಬೆಕ್ಕು ಒಟ್ಟಿಗೆ ಮಲಗಿದ್ದಾರೆ ನೋಡಿ. ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂತ. ಗುಂಡ ಮತ್ತು ಸಿಂಹ ಆಟ ಆಡ್ತಾ ಇದ್ದಾರೆ. ನಮ್ಮ ಪೂರ್ವಿನವರ ಗುಂಡ ಮತ್ತು ನಮ್ಮ ಮನೆದು ನಾಯಿ ಆಟ ಆಡ್ತಾ ಉಂಟು ನೋಡಿ. ಈ ನಾಯಿ ಕೂಡ 4 ದಿನ ಊಟ ಮಾಡದೆ ಮಲಗಿತ್ತು. ಆ ಬಿಳಿ ನಾಯಿ ಸತ್ತ ನಂತರ. ಆದರೆ ಪುಣ್ಯಕ್ಕೆ ಬದುಕಿದೆ. ಹೇಗೋ ಬದುಕಿಸಿಕೊಂಡಿದ್ದೇವೆ ಮದ್ದೆಲ್ಲ ಕೊಟ್ಟು. ಅದೊಂದು ಮಿರಾಕಲ್ ಆಗಿ ಬದುಕಿದೆ ನಮ್ಮ ನಾಯಿ. ಗುಂಡ ನಮ್ಮ ಬೆಕ್ಕು ಜೊತೆ ಆಟ ಆಡಕ್ಕೆ ಹೋಗಿ 2 ಪೆಟ್ಟು ತಿಂದ ಬೆಕ್ಕನ ಕೈಯಿಂದ. ಯಾರಿಗೆಲ್ಲ ನೇರಳೆ ಹಣ್ಣು ಇಷ್ಟ ನೋಡಿ. ಈಗ ತಾನೇ ಮರದಿಂದ ಕೊಯ್ದಿರುವ ಹಣ್ಣು ಇದು. ಚೆನ್ನಾಗಿದೆ, ಫ್ರೆಶ್ ಆಗಿದೆ ನೋಡಿ. ಅಂತೆ ಅಂಗಡಿಯೆಲ್ಲ ಮಾರಲಿಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಎಲ್ಲ 1/4 kg-ಗೆ 100 ರೂಪಾಯಿ ಹೇಳಿದರು ಮಂಗಳೂರಲ್ಲೆಲ್ಲ. ಈಗ ನೋಡಿ ನಮ್ಮದೇ ಮರದಲ್ಲಿದೆ. ರಾತ್ರಿ ನೋಡಿ ನಮ್ಮ 2 ಬೆಕ್ಕುಗಳ ಆಟ ನೋಡಿ. ಶಿಂಬಾ ಮತ್ತು ಕಾಜಲ್. ಕಪ್ಪು ಬಿಳಿ ಕಾಜಲ್, ಈಚೆ ಅವನು ಶಿಂಬಾ. ಶಿಂಬಾ ತುಂಬ ಪಾಪ, ಅವಳು ಕೂಡ ಕಾಜಲ್ ಕೂಡ ತುಂಬ ಪಾಪ. ಇನ್ನೊಬ್ಬಳಿದ್ದಾಳೆ ಕರ್ಪಿ ಅಂತೇಳಿ, ಅವಳು 2 ಮರಿ ಇಟ್ಟಿದ್ದಾಳೆ. ಹಾಗೆ ಈಗ ಸ್ವಲ್ಪ ಸೀರಿಯಸ್, ಆಟಕ್ಕೆಲ್ಲ ಹೋಗಲ್ಲ. ನಾಯಿಗಳು ಫಸ್ಟು ಊಟ ಮಾಡೋದಿಲ್ಲ. ರೋಗ ಬಂದರೆ ವಾಮಿಟ್ ಮಾಡ್ತಾ ಇರ್ತವೆ, ನೀರು ಕುಡಿತವೆ ಅಷ್ಟೇ. 4 ದಿನ ಆದರೂ ಊಟ ಮಾಡಲ್ಲ. ಆವಾಗ ಗೊತ್ತಾದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಇದು ಇಬ್ಬರು ಆಚೆ ಈಚೆ ಚೈನಲ್ಲಿ ಕಟ್ಟಿ ಹಾಕಿದ್ದೇವೆ. ಖಾಲಿ ತಲೆ ಮಾತ್ರ ಅಲ್ಲಿಗೆ ಬರ್ತದೆ ಗುಂಡಿಗೆ. ಅದರಲ್ಲಿ ಅದರ ಗುಂಡಿಯೊಳಗೆ ತಲೆ ಹಾಕಿ ಮಲಗೋದು. ಈಚೆ ಜಾಗ ನನ್ನದು, ಆಚೆ ಜಾಗ ನಿನ್ನದು ಅಂತ ಗಲಾಟೆ. ಸ್ವಲ್ಪ ಇದು ಆಚೆ ಈಚೆ ಜಾಗ ಪಾಸಾದರೆ ಅದರಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತದೆ. ಇದು ನನ್ನದು ಅಂತ, ನಿನ್ನ ಜಾಗ ಅಲ್ಲಿ ಅಂತ. ಒಂದು ಗುಂಡಿಯಲ್ಲಿ ಇಬ್ಬರಿಗೆ. ನಾಯಿಗಳಿಗೆ ಈಗ ರೋಗ ಬರ್ತಾ ಉಂಟು. ಸುಮಾರು ನಾಯಿ ಒಂದೊಂದು ಕಡೆ ಎಲ್ಲ ಸತ್ತು ಹೋಗಿದೆ. ಈ ನಾಯಿ ಒಂದು ಈ ಬಿಳಿ ನಾಯಿ ಸತ್ತು ಹೋದ ದಿವಸನೇ ಈ ಮತ್ತೊಂದು ಕಪ್ಪು ನಾಯಿ ಕೂಡ ಊಟ ಮಾಡದೆ ಮಲಗಿತ್ತು. ಅದಕ್ಕೆ ಮೆಡಿಸನ್ ಕೊಟ್ಟು ಇದು ಸತ್ತು ಹೋಗ್ತದೆ ಅಂತ ಗೊತ್ತಾಗಿ ಮೆಡಿಸನ್ ಕೊಟ್ಟು ಹೇಗೋ ಕಷ್ಟದಲ್ಲಿ ಬದುಕಿಸಿಕೊಂಡಿದ್ದೇವೆ. ಮತ್ತು ಒಂದು ಸ್ವಲ್ಪ ಬೇರೆ ಪ್ರೇಯರ್ ಎಲ್ಲ ಮಾಡಿ ಬದುಕಿಸಿಕೊಂಡಿದ್ದೇನೆ. ಈ ಬಿಳಿ ನಾಯಿ ಹೆಸರು ಬ್ಯಾಂಬೋ ಅಂತ ಕರಿತೇನೆ. ಮೈಸೂರಿಂದ ತಂದ ನಾಯಿ ಇದು. ತುಂಬ ಬುದ್ಧಿವಂತ ನಾಯಿ ಇದು. ಆದರೆ ರೋಗ ಬಂದು ಸತ್ತೋಯಿತು. ಆಯಿತು. ಅವನಿಗೆ ಊಟ ಕೊಡಬೇಕು ಅಂತ ನೋಡಿ ಬಟ್ಟಲನ್ನು ಬಡ್ದು ತೋರಿಸೋದು ಯಾವಾಗಲೂ. ಹಸಿವಾದಾಗ ನೋಡಿ ಬಟ್ಟಲನ್ನು ಬಿಡೋದೇ ಇಲ್ಲ. ಬಟ್ಟಲಿಗೆ ಹಾಕು ಅಂತ, ಊಟ ಹಾಕು ಅಂತ. ನಾನು ಪ್ಲೇಟಲ್ಲಿ ಊಟ ಇಟ್ಕೊಂಡು ನಿಂತಿದ್ದೇನೆ, ಊಟ ಹಾಕು ಅಂತ. ಪ್ಲೇಟ್ ನೋಡಿ, ಗಟ್ಟಿ ಪ್ಲೇಟನ್ನು. ಅಷ್ಟು ತುಂಬ ಬುದ್ಧಿವಂತ ನಾಯಿ ಅದು. ಎಲ್ಲಿಗೆ ಹೋಗುವಾಗಲೂ ನನ್ನ ಜೊತೆನೇ ಇರ್ತಾಯಿತ್ತು. ನಾನಿಲ್ಲಿ ಕಟ್ಟಿ ಹಾಕಿದರೆ ಅದನ್ನು ನಾನು ಆಚೆ ಈಚೆ ಹೊರಗೆ ಹೋದರೆ ಅದು ಜೋರು ಕೂಗೋದು, ಬಿಡು ನಾನು ಬರ್ತೇನೆ ಅಂತ. ಅಂತ ಒಂದು ಒಳ್ಳೆಯ ನಾಯಿ ಒಂದು ರೋಗ ಬಂದು ಸತ್ತೋಯಿತು. ಏನು ಗೊತ್ತಾಗಲಿಲ್ಲ. ಮೆಡಿಸನ್ ಅದು ಏನೋ ವಾಮಿಟ್ ಮಾಡ್ತಾಯಿತ್ತು ಸ್ವಲ್ಪ. ಏನಾಗಲ್ಲ, ಬದುಕ್ತದೆ ಅಂತ ಎಲ್ಲರೂ ಹೇಳಿದರು. ನೀರು ಕುಡಿತಾಯಿತ್ತು, ಅದು ಏನಾಗಲ್ಲ ಅಂದ್ಕೊಂಡೆವು. ಬಟ್ 4ನೇ ದಿನಕ್ಕೆ ಹೋಯ್ತು ಅದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಇದು ಮಾಡುವಾಗ
ಸತ್ತೋಯ್ತು. ನನಗೆ ಗೊತ್ತಿರಲಿಲ್ಲ ನನಗೆಲ್ಲ ರೋಗ ಉಂಟು ಅಂತ. ಆಮೇಲೆ ನೋಡುವಾಗ ಎಲ್ಲರೂ ಹೇಳ್ತಾರೆ ಅಲ್ಲಿ ಸತ್ತಿದೆ ಇಲ್ಲಿ ಸತ್ತಿದೆ ಅಂತ ನಾಯಿನ ಕಳ್ಕೊಂಡಿದ್ದೇನೆ ನಾನು. ನನ್ನ ಸ್ವಲ್ಪ ಹೂವಿನ ಗಿಡಗಳಿಲ್ಲ. ನನ್ನ ವಿಡಿಯೋ ನೋಡಿದವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಂಸಿಯಲ್ಲಿ ನೀರಿನ ಕಾಲುವೆ, ರೈತರಿಗೆಲ್ಲ ನೀರು ಹೋಗಲಿಕ್ಕೆ ಕಾಲುವೆಗಳು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಟೈಗರ್ ಇಲ್ಲಿ ಮಲಗಿದೆ. ಶಿಂಬಾ ಶಿಂಬಾ ನಿದ್ದೆ ಬಿಟ್ಟಿತ್ತ ಮಗ? ಓ ಕಾಜಲ್ ಬಂದರು. ಅವರಿಲ್ಲಿ ಗಾಡಿ ಮೇಲೆ ಒಂದು ಬೆಡ್ ಹಾಕಿದ್ದೇನೆ, ಅದರಲ್ಲಿ ಮಲಗೋದು. ನಿದ್ದೆ ಬಿಟ್ಟಿತ್ತು ನೋಡಿ. ಇನ್ನು ಊಟ ಮಾಡೋದು, ಇನ್ನು ಶಿಕಾರಿಗೆ ಹೋದರೆ ನಾಳೆ ಬೆಳಿಗ್ಗೆನೇ ಬರೋದು. ಇವಳು ಕೂಡ ಇವಳು ಭಾರಿ ಜೋರಿದ್ದಲ್ಲ ಇವಳು ಕೂಡ. ಶಿಂಬಾ ಶಿಂಬಾ ನಿದ್ದೆ ಮಗ? ಆಯಿತು, ನಿದ್ದೆ ಆಯಿತು. ನೋಡಿ ನೋಡಿ ಮುಖ ನೋಡಿ ಹೆಂಗೆ ಉಂಟು ನಿದ್ದೆಯಲ್ಲಿ ಅಂತ. ಕಣ್ಣು ಬಿಡೋದಿಲ್ಲ ನೋಡಿ. ರಾತ್ರಿ ಇಡೀ ನಿದ್ದೆ ಮಾಡಲಿಕ್ಕೆಲ್ಲ, ಬೆಳಿಗ್ಗೆನೇ ಬರೋದು ರಾತ್ರಿ ಹೋದರೆ. ಇಲ್ಲಿ ಚಂದ ಕಾಡು ಉಂಟಲ್ಲ, ಇಲ್ಲೆಲ್ಲ ಇಷ್ಟು ಜಾಗ ಸಾಕಾಗದೆ ಬೇರೆ ಎಲ್ಲ ಹೋಗ್ತಾನೆ ಅವ. ಹೊಸ ಅತಿಥಿಗಳು ಬಂದಿದ್ದಾರೆ ಈಗ. ಆ ನಾಯಿ ಹೋಯ್ತಲ್ಲ, ಅದಕ್ಕೆ ಬೇರೆ ತಂದಿದ್ದೇವೆ 2 ಮರಿಗಳು. ಚೆನ್ನಾಗಿದ್ದಾವೆ ನೋಡಿ. ನೋಡಿ 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 ಇವಳು ಹುಡುಗಿ. ಇವನು ಇಲ್ಲಿದ್ದಾನೆ, ಕಟ್ಟಿ ಹಾಕಿದ್ದಾನೆ. ಶಿಮ್ಮ 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 ಕಣ್ಣು ಚೆನ್ನಾಗಿದೆ ನೋಡಿ.